ನಂಬರ್ 30 ಕಾರ್ಯನರ್ಸನಕಟ್ಟೆ ಒಂದು ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಇಲ್ಲಿನ ಸ್ಥಳೀಯ ನಾಗರಿಕರ ವತಿಯಿಂದ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಈ ಭಾಗದಲ್ಲಿ ಹಮ್ಮಿಕೊಂಡಿದ್ದು ಆ ಪಾಲಿಕೆ ವತಿಯಿಂದ ಇವತ್ತು ಎಲ್ಲ ನಾಗರಿಕರು ಈ ಬಡಾವಣೆ ನಾಗರಿಕರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಜೊತೆಯಲ್ಲಿ ಕೂಡ ಏನು ಪಾಲಿಕೆಯವ್ರದ್ದು ಇದು ಅಂದರೆ ಆ ಪಾಲಿಕೆಯಲ್ಲಿ ಸಿಬ್ಬಂದಿ ಕೊರತೆ ಜೊತೆಯಲ್ಲಿ ನಮ್ಮ ನಾಗರಿಕರು ಕೂಡ ಸೇರಿಕೊಂಡು ಸ್ವಚ್ಛತೆ ಮಾಡಿದ್ರೆ ಇಡೀ ನಗರ ಮತ್ತು ಸ್ವಚ್ಛತೆ ಆಗಿರುತ್ತೆ. ನಾಗರಿಕರು ಕೂಡ ಸ್ವಚ್ಛತೆ ಒಳಗಡೆ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಉದ್ದೇಶ ಪಾಲಿಕೆದು. ಯಾಕೆಂದರೆ ಅವರಲ್ಲೂ ಕೂಡ ಸಿಬ್ಬಂದಿ ಇಲ್ಲ. ನಾವೆಲ್ಲ ನಾಗರಿಕರು ಸ್ವಚ್ಛತೆಯಲ್ಲಿ ಪಾಲ್ಗೊಂಡಾಗ ಇಡೀ ನಮ್ಮ ತುಮಕೂರು ನಗರ ಆಗಲಿ, ನಾವಿರೋವಂಥ ವಾಸ ಮಾಡೋವಂಥ ಸ್ಥಳ ಆಗಲಿ, ನಮ್ಮ ಬೀದಿ ಆಗಲಿ, ನಮ್ಮ ಕೆರೆಕಟ್ಟೆ ಉದ್ಯಾನವನ ಆಗಲಿ ಸ್ವಚ್ಛತೆಯಿಂದ ಇರುತ್ತೆ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಇವತ್ತು ಪಾಲಿಕೆಗೆ ನಮ್ಮೆಲ್ಲರ ಪರವಾಗಿ ಆ ಮಹಾನಗರ ಪಾಲಿಕೆಗೆ ಧನ್ಯವಾದನ ತಿಳಿಸ್ತೇನೆ. ಇನ್ನೊಬ್ರು ಯಾರಾದ್ರು ಮಾತಾಡಿ. ನಮ್ಮ ಮಾಜಿ ಕಾರ್ಪೊರೇಟರ್ ಆದಂಥ ವಿಷ್ಣುವರ್ಧನ್ ಅವರು ಹೇಳಿದಂತೆ ಅವ್ರದ್ದು ಸಹಕಾರದಿಂದ ನೀವೆಲ್ಲ ನೋಡಿರ್ತೀರಿ ಈ ಕಾರ್ಯನರ್ಸನಕಟ್ಟೆ ಯಾವ ಥರ ಅಭಿವೃದ್ಧಿ ಆಗಿದೆ ಅಂತ. ಈ ಅಭಿವೃದ್ಧಿ ಆಗೋಕ್ಕೆ ಮೂಲ ಕಾರಣ ಅವರಾಗಿರ್ತಾರೆ. ಅವರು ಮಾಡಿಕೊಟ್ಟಂತಹ ಈ ಜಾಗಕ್ಕೆ ನಾವು ಸ್ವಚ್ಛತೆ ಮಾಡಬೇಕಾದ್ರೆ ಈ ಭಾಗದ ನಾಗರಿಕರ ಜವಾಬ್ದಾರಿ ಆಗಿರುತ್ತೆ. ಜೊತೆಗೆ ಈ ನಾಗರಿಕರೇ ಮಾಡಬೇಕು ಅಂತಕ್ಕಿಂತ ನಗರಸಭೆಯ ಮಹಾನಗರ ಪಾಲಿಕೆಯ ಸದಸ್ಯರು, ಮಹಾನಗರ ಪಾಲಿಕೆಯ ಕಾರ್ಮಿಕರು ಅವರು ಸಹ ನಮ್ಮ ಜೊತೆಲಿ ಕೈ ಜೋಡಿಸಿ ಇವತ್ತು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ಈ ಸ್ವಚ್ಛತಾ ಕಾರ್ಯಕ್ರಮದ ಜೊತೆಯಲ್ಲಿ ಇದೇ ರೀತಿಯಲ್ಲಿ ಎಲ್ಲರೂ ಭಾಗದ ನಾಗರಿಕರು ಎಲ್ಲ ಭಾಗವಹಿಸಿ ಈ ಭಾಗದ ವಾರ್ಡ್ ನಂಬರ್ 30 ಇದೇ ರೀತಿಯಲ್ಲಿ ಸ್ವಚ್ಛತೆಯಲ್ಲಿ ಇಡಬೇಕಾಗ್ತ ನಾನು ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿತಿದ್ದೆ. ಧನ್ಯವಾದಗಳು. ಸರ್ ಬನ್ನಿ ಮಾತಾಡಿ. ಸರ್ 2 ಮಾತಾಡಿ ಸರ್. ದೇವರಾಜನವರು ಮಾತಾಡಿ. ದೇವರಾಜನವರು 30ನೇ ವಾರ್ಡಿನ ಸಪ್ತಗಿರಿ ದಕ್ಷಿಣದ ನಾಗರಿಕ ವೇದಿಕೆ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಈ ದಿವಸ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರಾದ ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ ಈ ಕಾರ್ಯನರ್ಸನಕಟ್ಟೆ ಗುರುತಿಸಿ ಈ ಕಟ್ಟೆನ ಅಭಿವೃದ್ಧಿಪಡಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸಮಿತಿಯವರಿಂದ. ತದನಂತರ ನಾಗರಿಕರು ಮತ್ತು ಪಾಲಿಕೆ ಸದಸ್ಯರು, ಪಾಲಿಕೆ ಕಾರ್ಮಿಕರಿಂದ ಪ್ರತಿ 2 ತಿಂಗಳಿಗೊಮ್ಮೆ ಸ್ವಚ್ಛತೆ ನಡೀತಾನೇ ಇದೆ. ಫ್ಲೋಗಾಥಾನ್ ಮಾಡ್ತೀವಿ 3 ತಿಂಗಳಿಂದ. ಆದ್ರೂ ನಾಗರಿಕರು ಎಚ್ಚೆತ್ಕೊಳ್ತಾ ಇಲ್ಲ. ಎಲ್ಲ ಅತಿ ಬುದ್ಧಿವಂತರೇ, ವಿದ್ಯಾವಂತರೇ ಕಸನ ರಸ್ತೆ ಬದಿಲಿ ತಂದು ಹಾಕ್ತಾ ಇದ್ದಾರೆ. ಅವಿದ್ಯಾವಂತರು ಯಾರೂ ತಂದು ಹಾಕ್ತಾ ಇಲ್ಲ, ವಿದ್ಯಾವಂತರೇ ಆಗ್ತಾ ಇರೋದು. ಇದು ಮುಂದಿನ ದಿನಗಳಲ್ಲಿ ಇದು ಹೋಗಬೇಕು. ಎಲ್ಲ ಪ್ರತಿಯೊಬ್ಬರಲ್ಲೂ ಈ ಅವೇರ್ನೆಸ್ಸು ಕ್ರಿಯೇಟ್ ಆಗಬೇಕು. ಪ್ರತಿಯೊಬ್ಬರೂ ಈ ಕಸನ ಮುಂದೆಗಡೆ ಸೈಡ್ಗೆ ಹಾಕೋದು, ಪಕ್ಕದ ಸೈಡ್ಗೆ ಹಾಕೋದು ಅದನ್ನೆಲ್ಲ ನಿಲ್ಲಿಸ್ಬೇಕು. ಕಸಿನ ಗಾಡಿ ಡೈಲಿ ಪ್ರತಿ ದಿವಸ ಕಸಿನ ಗಾಡಿಗಳು ಬರ್ತಾ ಇದೆ. ಅದನ್ನು ದಯವಿಟ್ಟು ನಾಗರಿಕರು ಉಪಯೋಗಿಸ್ಕೊಂಡು ಅಲ್ಲಿ ಇಲ್ಲಿ ತಂದಾಕೋದನ್ನು ಅವಾಯ್ಡ್ ಮಾಡಬೇಕಾಗಿ ಈ ಮೂಲಕ ನಾನು ಕೋರ್ಕೊತಾ ಇದ್ದೀನಿ. ವಾರ್ಡ್ ಹೆಲ್ತ್ ಇನ್ಸ್ಪೆಕ್ಟರ್ ನಾನು. ಸೊ ನಾನು ಫಸ್ಟ್ ಫೋನ್ ಮಾಡಿ ವಿಷ್ಣು ಸರ್ಗೆ ಸರ್ ಈ ಥರ ಒಂದು ಪ್ರೋಗ್ರಾಮ್ ಮಾಡಬೇಕು ವಾರ್ಡಲ್ಲಿ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ನಾವು ಯಾವಾಗಲೂ ರೆಡಿ ಇರ್ತೀವಿ. ನಮ್ಮ ಏನು ನಾಗರಿಕರಿದ್ದಾರೆ ಇದು ಫಸ್ಟ್ ಟೈಮ್ ಏನಲ್ಲ, ತುಂಬ ಸತಿ ಮಾಡಿದ್ದೀವಿ, ಇವಾಗಲೂ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿಗೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅದೇ ರೀತಿ ಎಲ್ಲರೂ ಬಂದಿದ್ದೀರಿ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ನಮಗೇನು ಸ್ವಚ್ಛತಾ ಅಭಿಯಾನ ಇದೆ ಎಲ್ಲರೂ ಮಾಡ್ತಾಯಿದ್ದೀರಿ. ಅದೇ ರೀತಿ ನಿಮ್ಮ ಮನೆಗಳ ಕಸ ಏನಿದೆ 4 ಥರವಾಗಿ ವಿಂಗಡಿಸಿ ಪ್ರತಿದಿನ ನಿಮ್ಮ ಮನೆ ಬಾಗಿಲು ಬರೋ ಆಟೋಗಳಿಗೆ ಕೊಡಿ. ಅಲ್ಲಿ ಇಲ್ಲಿ ಕಸ ಎಸಿಬೇಡಿ. ಮತ್ತು ನೀವು ನಿಮ್ಮ ನೆರೆಹೊರೆಯವರೆಗೂ ಇದನ್ನು ತಿಳಿಸ್ಕೊಡ್ಬೇಕು ಸರ್. ಮೇಯ್ನಾಗಿ ನಾವೊಬ್ಬರು ತಿಳ್ಕೊಂಡ್ರೆ ಸಾಕು, ನಮ್ಮಿಂದ 10 ಜನ ಕಲಿಯೋ ಥರ ಆಗಬೇಕು. ತಗೊಬರ್ತಾರೆ ಖಾಲಿ ಸೈಡ್ಗೆಲ್ಲೋ ಎಸಿತಾರೆ, ಇಲ್ಲ ತಗೊಬರ್ತಾರೆ ಕೆರೆ ಒಳಗಡೆ ಎಸಿತಾರೆ. ಆ ಥರ ಯಾವುದೂ ಆಗದೆ ಇರೋ ರೀತಿ ನಮ್ಮಿಂದ ನಾವು ಫಸ್ಟು ತಿಳ್ಕೊಂಡು ಅದನ್ನು ನಮ್ಮ ಸುತ್ತಮುತ್ತ ಇರೋ ನಾಗರಿಕರೆಲ್ಲರಿಗೂ ತಿಳಿಸೋಣ. ಧನ್ಯವಾದಗಳು ಸರ್ ಎಲ್ಲರೂ ಬಂದಿದ್ದಕ್ಕೆ. Now we see what's the
ಬದಲಾವಣೆಯಾಗಲಿ, ಅದು ಮೊದಲು ನಮ್ಮಿಂದಲೇ ಆರಂಭವಾಗಬೇಕು. ನಾವು ಪಾಲಿಸದ ನಿಯಮಗಳನ್ನು ಇನ್ನೊಬ್ಬರು ಪಾಲಿಸಲಿ ಎಂದು ನಿರೀಕ್ಷಿಸುವುದು ಸರಿಯಲ್ಲ. ನಮ್ಮ ನಗರದ ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. ಕೇವಲ ದೂಷಿಸುವುದೇ ನಮ್ಮ ಕೆಲಸ ಎಂದು ತಿಳಿಯುವುದು ತಪ್ಪು. ಸ್ವಚ್ಛತೆ ಶುರುವಾಗುವುದು ನಮ್ಮಿಂದ, ನಮ್ಮ ಮನೆಗಳಿಂದ.